ನಮಸ್ಕಾರ ಸ್ನೇಹಿತರೆ. ಪ್ರಥಮ ಬಿ ಎ ಅವರಿಗಿರುವಂತಹ ರಾಜ್ಯಶಾಸ್ತ್ರದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರಲ್ಲಿ ಇನ್ನೊಂದು ಪಾಯಿಂಟನ್ನು ನಾನು ಮರ್ತಿದ್ದೆ, ಅಂದರೆ ಹೇಳಲಿಲ್ಲ ಇತ್ತು ನಿಮಗೆ. ಸೊ ಅದರ ಬಗ್ಗೆ ಒಂದು ಕ್ಲಾಸ್ ತೊಗೊಳ್ತೇನೆ. ಬಂದರೆ 10 ಮಾರ್ಕ್ಸ್ ಇಲ್ಲ ಅಂದರೆ ಅದು ಇನ್ಕ್ಲೂಡ್ ಆಗಿ ಬರುತ್ತೆ. ರಾಜ್ಯಶಾಸ್ತ್ರದ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ಮಹತ್ವ ಅಂತ ಎಲ್ಲ ಇನ್ಕ್ಲೂಡ್ ಆಗಿ ಬಂದರೆ, ನಾನು ಈಗಾಗಲೇ ಆಲ್ರೆಡಿ ಅದರದ್ದು ವ್ಯಾಪ್ತಿ ಮತ್ತು ಏನು ವ್ಯಾಪ್ತಿ, ಅರ್ಥ, ವ್ಯಾಖ್ಯೆಗಳು ಅದನ್ನೆಲ್ಲ ಆಲ್ರೆಡಿ ನಾನು ನಿಮಗೆ ಮೊದಲು ಕ್ಲಾಸ್ ಮಾಡಿ ಹಾಕಿದ್ದೇನೆ. ಇನ್ ಕೇಸ್ ಅದು 10-15 ಮಾರ್ಕ್ಸಿಗೆ ಒಟ್ಟಿಗೆ ಬಂದರೆ ಏನು ವ್ಯಾಪ್ತಿ, ಅರ್ಥ, ವ್ಯಾಖ್ಯೆಗಳು ಅಥವಾ ಅದರ ಮಹತ್ವ ಅಂತ ಒಟ್ಟಿಗೆ ಒಂದು 10 or 15 ಮಾರ್ಕ್ಸಿಗೆ ಕ್ವಶನ್ಸ್ ಬಂದರೆ, ನೀವು ಅದನ್ನು ನಾನೇನು ಫಸ್ಟ್ ಭಾಗದಲ್ಲಿ ಮಾಡಿದ್ದೇನೆ ಅದನ್ನು ಬರೆದು ನಂತರ ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವವನ್ನು ನೀವು ಬರಿಬೋದು. ಯಾಕೆಂದರೆ ನಾನು ಅದು ವಿಡಿಯೋ ಮಾಡ್ತಾ ಹೋಗುವಾಗ ಅಲ್ಲಿಗೆ ಕಟ್ಟಾಯಿತು, ಹಾಗಾಗಿ ಅಲ್ಲಿಗೆ ಜಾಯಿಂಟ್ ಮಾಡೋದು ಬೇಡ, ಪಾರ್ಟ್ 2 ಮಾಡೋಣ ಅಂತ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವ ಏನಿದೆ ನೋಡೋದಾದರೆ, ಇದು ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಅದೇ ಕ್ವಶನ್ಸ್ ಜೊತೆಗೆ ಇದನ್ನು ಆ್ಯಡ್ ಮಾಡಿ ಕೇಳ್ತಾರೆ. ಅಂದರೆ ನೋಡಿ, ಈಗಾಗಲೇ ಪಠ್ಯಭಾಗದಲ್ಲಿ ಕೇಳಿದ್ದಾರೆ ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವವನ್ನು ತಿಳಿಸಿ ಅಂತ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತದೆ. ಇದರ್ ದೇ ವಿಲ್ ಆಸ್ಕ್ ವಿತ್ ದ್ಯಾಟ್ ಕ್ವಶನ್, ಅಂದರೆ ರಾಜ್ಯಶಾಸ್ತ್ರದ ಅರ್ಥ, ವ್ಯಾಪ್ತಿ, ಸ್ವರೂಪದ ಜೊತೆಗೆ ಕೇಳ್ತಾರೆ. ಇಲ್ಲಾಂದರೆ ಖಾಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ಕೇಳ್ತಾರೆ. ಹಾಗಾಗಿ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇಂದಿನ ಸಂಕೀರ್ಣ ಹಾಗೂ ಜಾಗತೀಕರಣ ಯುದ್ಧದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ಪ್ರಾಮುಖ್ಯತೆ ದ್ವಿಗುಣಗೊಂಡಿದೆ. ಅಂದರೆ ಹೆಚ್ಚಾಗಿದೆ. ಇಂದಿನ ಸಂಕೀರ್ಣ ಜಾಗತೀಕರಣದ ಯುದ್ಧದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಜಾಸ್ತಿನೇ ಆಗಿದೆ. ಏನಿತ್ತು ಅದಕ್ಕಿಂತ ಜಾಸ್ತಿ ಆಗಿದೆ. ಇಂದು ರಾಜಕಾರಣವು ವ್ಯಕ್ತಿಯ ಜೀವನದ ಪ್ರತಿಯೊಂದು ರಂಗದಲ್ಲೂ ವ್ಯಾಪಿಸಿದೆ. ಆದ್ದರಿಂದ ಜನರು ತಾವು ಸೇರಿರುವ ಇಲ್ಲವೇ ವಾಸಿಸುವ ರಾಜ್ಯ ಹಾಗೂ ಸರ್ಕಾರದ ಬಗ್ಗೆ ಸಾಕಷ್ಟು ತಿಳುವಳಿಕೆ, ಅರಿವು ಹೊಂದಿರಬೇಕಾಗುವುದು ಅವಶ್ಯಕ. ಈಗಿನ ಜೀವನ ಶೈಲಿ ಹೇಗಿದೆ ಅಂದರೆ ನಮಗೆಲ್ಲದರ ಬಗ್ಗೆ ನಾಲೆಜ್ ಇರಬೇಕು. ನಮಗೆ ರಾಜ್ಯಶಾಸ್ತ್ರ ರಾಜ್ಯ ಅಂದರೆ ಏನು, ರಾಜ್ಯದಲ್ಲಿ ಯಾವ ಥರ ಬೆಳವಣಿಗೆ ಆಗಿದೆ, ಅಧಿಕಾರಗಳು ಹೇಗೆ ನಡೀತದೆ, ನಮಗೆ ಏನೇನು ಅವಕಾಶಗಳಿವೆ, ಎಲ್ಲವನ್ನು ಈ ಗೌರ್ಮೆಂಟ್ ಏನು ಸರ್ಕಾರ ಇದೆ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಇದರ ಅಧ್ಯಯನ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ಮೊದಲಿನ ಕಾಲದಲ್ಲಿ ಇದ್ದಾಗಲ್ಲ, ಈಗ ಮತ್ತೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಇಂತಹ ಅರಿವನ್ನು ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಪಡೆಯಲು ಸಾಧ್ಯವಾಗ್ತದೆ. ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ, ಅದರಿಂದ ಆಗುವ ಪ್ರಯೋಜನಗಳನ್ನು ಹೇಳೋದಾದರೆ, ಮೊದಲಿಗೆ ಫಸ್ಟ್ ಪಾಯಿಂಟ್, ನೀವು ಇದಿಷ್ಟನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ನಾನೇನು ಹೇಳಿದೆಲ್ಲ, ಫಸ್ಟ್ ರಾಜಕೀಯ ಯಾಕೆ ಬೇಕು, ಈಗ ಹೇಗೆ ದ್ವಿಗುಣಗೊಂಡಿದೆ, ಅದು ಅಧ್ಯಯನದ ಮಹತ್ವ ಯಾಕೆ ಬೇಕು, ನಾವು ಯಾಕೆ ರಾಜಕೀಯದ ಬಗ್ಗೆ ಕಲಿಬೇಕು, ರಾಜಕೀಯದಲ್ಲಿ ಏನಾಗ್ತಿದೆ ಅಂತ ಯಾಕೆ ತಿಳ್ಕೊಳ್ಬೇಕು, ಇದನ್ನೆಲ್ಲ ನೀವು ನಿಮ್ಮದೇ ವಾಕ್ಯಗಳಲ್ಲಿ ಬರೀಬಹುದು. ಸುತ್ತಮುತ್ತಲು ನಡೆಯುವಂಥ ಪ್ರಪಂಚದಲ್ಲಿ ಏನಾಗ್ತಿದೆ, ಏನು ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳ್ಕೊಂಡು ನಮಗೆ ಅದರ ಬಗ್ಗೆ ಸ್ವಲ್ಪವಾದರೂ ಅನುಭವ ಇರಬೇಕು. ಅಥವಾ ಅನುಭವ ಅನ್ನೋದಕ್ಕಿಂತ ಏನಾದರೂ ಅದ್ರ ಬಗ್ಗೆ ಜ್ಞಾನ ಇರಲೇಬೇಕಾಗ್ತದೆ ನಮಗೆ. ಹಾಗೆ ನಾವು ಅದರದ್ದು ಯಾಕೆ ಅದರದ್ದು ಪ್ರಾಮುಖ್ಯತೆ ಇದೆ ಅಂತ ಹೇಳೋದಾದರೆ, ಪಾಯಿಂಟ್ಸ್ಗಳಾಗಿ ಸ್ವಲ್ಪ ಕೊಟ್ಟಿದ್ದಾರೆ. ಈ ಪಾಯಿಂಟ್ಸನ್ನು ಫಸ್ಟ್ ನೆನಪಿಟ್ಕೊಳ್ಳಿ. ಒಂದು, ರಾಜ್ಯ ಮತ್ತು ಸರ್ಕಾರದ ಪಾತ್ರದ ಬಗ್ಗೆ ಮಾಹಿತಿ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. 2, ಪ್ರಜೆಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಸಾಧ್ಯವಾಗ್ತದೆ. 3, ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಆಗ್ತದೆ. 4, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕಾರಿಯಾಗ್ತದೆ. 5, ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯ ನಮಗೆ ಆಗ್ತದೆ. 6, ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯವಾಗ್ತದೆ. ಇದಿಷ್ಟು 6 ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ತುಂಬ ಈಸಿಯಾಗಿದೆ. ಆ ಪಾಯಿಂಟ್ಸನ್ನು ನೋಡಿದಾಗಲೇ ನಿಮಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಕೂಡ ಈಸಿ ಆಗ್ತದೆ. ಪಾಯಿಂಟ್ ತುಂಬ ಕ್ಲಿಷ್ಟವಾಗಿಲ್ಲ, ತುಂಬ ಈಸಿಯಾಗಿದೆ ನೋಡಿ. ರಾಜ್ಯ ಮತ್ತು ಫಸ್ಟ್ ಪಾಯಿಂಟ್ ಹೇಳೋದಾದರೆ, ರಾಜ್ಯ ಮತ್ತು ಸರ್ಕಾರದ ಪಾತ್ರದ ಬಗ್ಗೆ ಮಾಹಿತಿ ಪಡೆಯಬಹುದು. ಇದರಲ್ಲೇ ಗೊತ್ತಾಗ್ತದೆ ನಮಗೆ ಅದರ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ರಾಜ್ಯ ಮತ್ತು ಸರ್ಕಾರವನ್ನು ಕುರಿತು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ನಾಗರಿಕರು ತಾವು ಸದಸ್ಯರಾಗಿರುವ ರಾಜ್ಯದ ಉಗಮ, ಬೆಳವಣಿಗೆ, ಗುರಿ, ಉದ್ದೇಶ ಹಾಗೂ ಸರ್ಕಾರದ ರಚನೆ, ಕಾರ್ಯವ್ಯಾಪ್ತಿ ಮತ್ತು ಮುಂತಾದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ ರಾಜ್ಯಶಾಸ್ತ್ರದ ಅಧ್ಯಯನ ಅವಶ್ಯಕ. ಫಸ್ಟ್ ಪಾಯಿಂಟ್ ಇದು ಎಕ್ಸ್ಪ್ಲನೇಷನ್ ಆಗಿರುತ್ತದೆ. 2ನೇ ಪಾಯಿಂಟ್ ಹೇಳೋದಾದರೆ, ಪ್ರಜೆಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವು ಮೂಡಿಸುತ್ತದೆ. ಹಕ್ಕು ಮತ್ತು ಸ್ವಾತಂತ್ರ್ಯಗಳು ಪ್ರಜೆಗಳ ವ್ಯಕ್ತಿತ್ವ ವಿಕಾಸಕ್ಕೆ ಅತ್ಯಗತ್ಯವಾಗಿದೆ. ರಾಜ್ಯಶಾಸ್ತ್ರ ಅಧ್ಯಯನದಿಂದ ಸಂವಿಧಾನಾತ್ಮಕವಾಗಿ ದೊರೆಯುವ ಹಕ್ಕುಗಳು ಯಾವುದು, ಸರ್ಕಾರದಿಂದ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅವುಗಳನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂದು ತಿಳಿದುಕೊಳ್ಳಿಕ್ಕೆ ಸಹಾಯವಾಗ್ತದೆ ಈ ರಾಜ್ಯಶಾಸ್ತ್ರ ಅಧ್ಯಯನದಿಂದ. 2ನೇ ಪಾಯಿಂಟ್ ಎಕ್ಸ್ಪ್ಲನೇಷನ್ ಆಯಿತು. ಈಗ 3ನೇ ಪಾಯಿಂಟ್, ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನು ಉಂಟು ಮಾಡುವುದು. ಪ್ರಜೆಗಳು ರಾಜಕೀಯ ಘಟನೆಗಳ ಬಗ್ಗೆ ಉದಾಸೀನರಾಗಿರಬಾರದು. ತಮ್ಮ ಹಕ್ಕು ಮತ್ತು ಬಾಧ್ಯತೆಗಳಿಗೆ ಕುಂದು ಬಾರದಂತೆ ಸದಾ ಜಾಗೃತರಾಗಿರಬೇಕು. ಆಡಳಿತ ವ್ಯವಹಾರದಲ್ಲಿ ಕಟ್ಟೆಚ್ಚರದಿಂದಿರಬೇಕು. ಸರ್ಕಾರದ ಲೋಪದೋಷಗಳನ್ನು ಟೀಕಿಸಲು ಹಿಂಜರಿಯಬಾರದು. ತಪ್ಪೇನಾದರೂ ಇದು ನಾವು ಸರ್ಕಾರ ಎಂದು ಹೆದರ್ಕೊಳ್ಳದೆ ಅವರಲ್ಲಿ ಏನು ತಪ್ಪಿದೆ ಅದರ ಬಗ್ಗೆ ನಾವು ಧ್ವನಿ ಎತ್ತಬೇಕು ಅಥವಾ ಮಾತಾಡಬೇಕು. ತಮ್ಮ ಇಚ್ಛೆಯಂತೆ ನಡೆಯಬೇಕೆಂಬ ರಾಜಕೀಯ ಪ್ರಜ್ಞೆ ಪ್ರಜೆಗಳಲ್ಲಿರಬೇಕು. ಯಾಕಂದರೆ ಪ್ರಜಾಪ್ರಭುತ್ವ ನಮ್ಮದು ಪ್ರಜೆಗಳಿಂದನೇ, ಪ್ರಜೆಗಳ ಒಳಿತಿಗಾಗಿ ಇರುವಂಥ ಸರ್ಕಾರ. ಆದ್ದರಿಂದ ಪ್ರಜೆಗಳು ಯಾವುದಕ್ಕೂ ಹೆದರ್ಕೊಳ್ಬಾರ್ದು. ತಪ್ಪಿದ್ದಲ್ಲಿ ಅಲ್ಲಿ ಹೇಳಬೇಕು, ಧ್ವನಿ ಎತ್ತಬೇಕು ಅಂತಲೇ ಹೇಳ್ತಾರೆ. ನಿರಂತರ ಜಾಗೃತಿಯೇ
ನಾವು ಪ್ರಜಾಪ್ರಭುತ್ವಕ್ಕೆ ಕೊಡಬೇಕಾದ ಬೆಲೆ ಎಂದು ಹೇಳ್ತಾರೆ. ಇಂತಹ ಒಂದು ಮಾನಸಿಕ ಸ್ಥಿತಿಯು ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಜನರಲ್ಲಿ ರಾಜಕೀಯ ಜಾಗೃತಿ ಉಂಟಾಗಿ ಸರ್ಕಾರದ ತಪ್ಪುಗಳನ್ನು ಮತ್ತು ದುರಾಡಳಿತವನ್ನು ಪ್ರತಿಭಟಿಸುವ ಹಾಗೂ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವ ಧೈರ್ಯ ಮತ್ತು ಸಾಮರ್ಥ್ಯ ಉಂಟಾಗ್ತದೆ. ಆದ್ದರಿಂದ ನಾವು ರಾಜ್ಯಶಾಸ್ತ್ರವನ್ನು ತಿಳಿದುಕೊಳ್ಳುವುದಿಲ್ಲ, ನಮ್ಗೆ ಏನು ರೈಟ್ಸ್ ಇದೆ, ನಾವು ಹೇಗೆ ಧ್ವನಿ ಎತ್ತಬೇಕು, ಯಾವುದು ಸರಿ ಯಾವುದು ತಪ್ಪು ಇದೆ, ಎಲ್ಲ ವಿಷಯಗಳ ಬಗ್ಗೆ ನಾವು ರಾಜ್ಯಶಾಸ್ತ್ರದ ಅಧ್ಯಯನದ ಮುಖಾಂತರ ತಿಳಿದುಕೊಂಡಾಗ ನಮಗೆ ಅದರ ಪ್ರತಿಭಟಿಸುವ ಅಥವಾ ಅದರ ಬಗ್ಗೆ ಪ್ರಶ್ನಿಸುವ ಧೈರ್ಯವೂ ಕೂಡ ಬರ್ತದೆ ಅಂತ ಹೇಳಲಾಗ್ತದೆ. 3ನೇ ಪಾಯಿಂಟಲ್ಲಿ. 4ನೇ ಪಾಯಿಂಟ್, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕಾರಿ. ಇಂದಿನ ಯುಗವನ್ನು ಪ್ರಜಾಪ್ರಭುತ್ವ ಎಂದು ಕರೆಯಲಾಗಿದೆ. ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿಯೇ ಇರುವಂತಹ ಸರ್ಕಾರವೇ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ನಡೆಯುವ ಸರ್ಕಾರವಾಗಿದ್ದರಿಂದ ತಮ್ಮನ್ನು ತಾವು ಆಳ್ವಿಕೆ ಮಾಡಿಕೊಳ್ಳಲು ಪ್ರಜೆಗಳಿಗೆ ನಿರ್ವಹಣೆಯ ಬಗ್ಗೆ ಸರಿಯಾದ ಜ್ಞಾನವಿರಬೇಕು. ರಾಜಕೀಯ ಜ್ಞಾನ ಹೊಂದಿರುವ ಪ್ರಜೆಗಳು ಉತ್ತಮ ಪ್ರತಿನಿಧಿಗಳನ್ನು ಆರಿಸಿ ಉತ್ತಮ ಸರ್ಕಾರ ರಚನೆಯಾಗುವಂತೆ ನೋಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾದ ಅಂಶಗಳಾವು ಎನ್ನುವ ರಾಜಕೀಯ ಜ್ಞಾನ ಹೊಂದಿರುವ ಪ್ರಜೆಗಳು ಉತ್ತಮ ಪ್ರತಿನಿಧಿಗಳನ್ನು ಆರಿಸಿ ಉತ್ತಮ ಸರ್ಕಾರ ರಚನೆಯಾಗುವಂತೆ ನೋಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾದ ಅಂಶಗಳು ಯಾವುವು ಎಂದು ರಾಜಕೀಯ ಪರಿಜ್ಞಾನವನ್ನು ಒದಗಿಸುವುದು ರಾಜ್ಯಶಾಸ್ತ್ರದ ಅಧ್ಯಯನ. ಹೀಗೆ ರಾಜ್ಯಶಾಸ್ತ್ರದ ಅಧ್ಯಯನ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣವಾಗ್ತದೆ. ಅಂದರೆ ಪ್ರಜೆಗಳಿಂದ ಪ್ರಜೆಗಳಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ. ನಾವು ಕಣ್ಮುಚ್ಕೊಂಡು ನಮ್ಗೆ ಯಾರೋ ಏನೋ ಒಂದು ಹಣ ಕೊಟ್ಟರು, ಹೆಲ್ಪ್ ಮಾಡಿದ್ರು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದು ಕ್ಷಣದ ಆಸೆಗೋಸ್ಕರ ನಾವು ಅಲ್ಲಿ ಮೂಢರಾಗಿ ನಾವು ಮತವನ್ನು ಚಲಾಯಿಸಬಾರ್ದು. ನಾವು ಸ್ವಲ್ಪ ಜ್ಞಾನವಂತರಾಗಿರಬೇಕು. ರಾಜ್ಯಶಾಸ್ತ್ರದಲ್ಲಿ ನಮಗೆ ಯಾವ ಥರ ಕೆಲಸ ನಡೀತದೆ, ರಾಜ್ಯ ಅಂದರೆ ಏನು, ಅಧಿಕಾರಿಗಳಿಗೆ ಏನೇನು ಕರ್ತವ್ಯ ಇರ್ತದೆ, ಅವ್ರು ನಮ್ಮನ್ನು ಯಾವ ಥರ ನೋಡಬೇಕು, ಅವರ ಕರ್ತವ್ಯ ಏನು, ನಮ್ಮ ಕರ್ತವ್ಯ ಇದರೆಲ್ಲ ಬಗ್ಗೆ ನಾವು ನಿರಂತರವಾಗಿ ನೋಡ್ಕೊಳ್ತಾ ಇರಬೇಕು. ಅದರ ಬಗ್ಗೆ ನಮಗೆ ಜ್ಞಾನ ಇರಬೇಕು. ಅದನ್ನ ಜ್ಞಾನ ಬೇಕಾದರೆ ನಮಗೆ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲ ನೋಡ್ಕೋಬೇಕು. ಅದರಿಂದ ನಮಗೆ ಗೊತ್ತಾಗ್ತದೆ ಹಕ್ಕು ಬಾಧ್ಯತೆಗಳೇನು, ಒಬ್ಬ ಪ್ರತಿನಿಧಿಯಾದ ಏನಿರ್ತಾರೆ, ಮಂತ್ರಿ ಆ ಥರ ಒಂದು ಪ್ರತಿನಿಧಿ ಏನಿರ್ತಾರೆ, ಅವರ ಕರ್ತವ್ಯವೇನು, ನಮ್ಮ ಕರ್ತವ್ಯವೇನು. ನಾವು ಆರಿಸಿ ತೆಗೆಯುವಾಗ ಎಲ್ಲವನ್ನು ನೋಡಬೇಕು. ಅವರು ಜ್ಞಾನಿಗಳು ಅಥವಾ ಅಂದರೆ ಹಣದಾಸೆಗಾಗಿರುವಂತಹ ಒಬ್ಬ ಪ್ರತಿನಿಧಿ ಆಗಿರ್ತಾರೆ, ಎಲ್ಲವನ್ನು ನೋಡಬೇಕು. ನಾವು ಜ್ಞಾನಿಗಳಾದಂಗೆ ನಾವು ಒಳ್ಳೆ ಜ್ಞಾನವಂತರನ್ನೇ ಸೆಲೆಕ್ಟ್ ಮಾಡ್ತೀವಿ. ಆಗ ನಮ್ಮ ದೇಶ ಅಥವಾ ರಾಜ್ಯ ಏನಿದೆ ಅದು ಒಂದು ಒಳ್ಳೆ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆಗ ಪ್ರಜಾಪ್ರಭುತ್ವದ ಯಶಸ್ಸಾಗ್ತದೆ. ಪ್ರಜೆಗಳು ಅವರು ಆಡಿಸಿದ ಒಂದು ಗ್ರಾಮ ಇಂಪ್ರೂವ್ ಆಗ್ತಾ ಹೋದರೆ ರಾಜ್ಯ ಇಂಪ್ರೂವ್ ಆಗ್ತದೆ, ರಾಜ್ಯದಿಂದ ದೇಶ. ಹೀಗೆ ನಮ್ಮ ಪ್ರತಿ ಒಂದು ಹಂತದಲ್ಲಿ ನಾವು ಇದರ ಬಗ್ಗೆ ಅಧ್ಯಯನವನ್ನು ಮಾಡಿಕೊಂಡ್ರೆ ಅಥವಾ ಅದರ ಬಗ್ಗೆ ತಿಳ್ಕೊಂಡ್ರೆ ನಮ್ಮ ರಾಜ್ಯವು ಕೂಡ ಯಶಸ್ಸಾಗ್ತದೆ, ಪ್ರಜಾಪ್ರಭುತ್ವ ಕೂಡ ಯಶಸ್ಸಾಗ್ತದೆ ಅಂತ ಹೇಳಲಾಗಿದೆ. ಈಗ 5ನೇ ಪಾಯಿಂಟ್ ನೋಡೋದಾದರೆ ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯ. ವಿಶ್ವದಲ್ಲಿ ಸಮಾಜವಾದ, ಸಮತಾವಾದ, ಉದಾರವಾದ, ಪ್ರಜಾಪ್ರಭುತ್ವ, ಸರ್ವಾಧಿಕಾರ ಮುಂತಾದ ಹಲವು ಬಗೆಯ ಸಿದ್ಧಾಂತಗಳಿವೆ. ಆಧುನಿಕ ರಾಜ್ಯಗಳು ಸೈದ್ಧಾಂತಿಕ ತಳಹದಿಯ ಮೇಲೆ ಸ್ಥಾಪಿಸಲ್ಪಟ್ಟಿವೆ. ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಇವುಗಳ ಹಿನ್ನೆಲೆ, ಅರಿವು, ಗುಣದೋಷಗಳನ್ನು ತಿಳಿದುಕೊಂಡು ತುಲನಾತ್ಮಕವಾಗಿ ಉತ್ತಮವಾದನ್ನು ಆಯ್ಕೆ ಮಾಡ್ಕೋಬಹುದು. ಅಂದರೆ ನಮ್ಮ ರಾಜ್ಯದಲ್ಲಿ ವಿಶ್ವದಲ್ಲಿ ಸಮಾಜವಾದ ಇದೆ, ಸಮತಾವಾದ, ಉದಾರವಾದ, ಪ್ರಜಾಪ್ರಭುತ್ವ ಸರ್ಕಾರ ಇದೆ, ಸರ್ವಾಧಿಕಾರತ್ವ ಇದೆ. ಸರ್ವಾಧಿಕಾರ ಮೊದಲಿತ್ತಂತೆ, ಎಲ್ಲವೂ ನನ್ನಿಂದಲೇ, ನಾನು ಹೇಳಿದಾಗೆ ಕೇಳಬೇಕು ಅನ್ನೋಂಥದ್ದು ಮೊದಲಿತ್ತು. ಆಮೇಲೆ ಪ್ರಜಾಪ್ರಭುತ್ವ ಬಂತು. ಅಂದರೆ ಪ್ರಜೆಗಳಿಗೋಸ್ಕರನೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ ಪ್ರಜಾಪ್ರಭುತ್ವ ಇತ್ತು. ಅದಕ್ಕಿಂತ ಹಿಂದೆ ಸಮತಾವಾದ, ಸಮಾಜವಾದ, ಉದಾರವಾದ ಹೀಗೆಲ್ಲವೂ ಇತ್ತು. ಸೊ ರಾಜ್ಯಶಾಸ್ತ್ರದ ಅಧ್ಯಯನ ನಮಗೆ ಅರ್ಥ ಆಗೋದ್ರಿಂದ ಅಥವಾ ಅದನ್ನು ನಾವು ತಿಳಿದುಕೊಳ್ಳೋದ್ರಿಂದ ಇದೆಲ್ಲವೂ ಏನಂತ ನಾವು ತಿಳ್ಕೊಂಡು ಇದರಲ್ಲಿ ನಮಗೆ ಯಾವುದು ಒಳ್ಳೆಯದಾಗ್ತದೆ, ಯಾವುದನ್ನು ನಾವು ನಡೆಸ್ಕೊಂಡು ಹೋಗ್ಬೋದು, ಅಂದರೆ ಯಾವುದಕ್ಕೆ ನಾವು ಬೆಂಬಲ ನೀಡ್ಬೋದು ಅಂತ ತಿಳಿದುಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಸೊ ನಮಗೆ ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯವಾಗಿ ಯಾವುದರಿಂದ ನಮಗೆ ಒಳ್ಳೆಯದಿದೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಿದೆ, ಅದನ್ನು ನಾವು ನೋಡಿಕೊಂಡು ಆ ಮಾದರಿಯನ್ನು ನಾವು ನಡೆಸ್ಕೊಂಡು ಹೋಗಲಿಕ್ಕೆ ಅಥವಾ ಆ ವಿಷಯದ ಬಗ್ಗೆ ನಾವು ಅವರಿಗೆ ಬೆಂಬಲಿಸುವಂತಹ ಒಳ್ಳೆಯದನ್ನು ಬೆಂಬಲಿಸಲಿಕ್ಕೆ ನಮಗೆ ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಲಾಸ್ಟ್ ಪಾಯಿಂಟ್ ನೋಡೋದಾದರೆ ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯವಾಗ್ತದಂತೆ ರಾಜ್ಯಶಾಸ್ತ್ರ ಅಧ್ಯಯನದಿಂದ. ಇಂದಿನ ಗೊಂದಲಮಯ ಜಗತ್ತಿನಲ್ಲಿ ರಾಜ್ಯಶಾಸ್ತ್ರದ ಮಹತ್ವ ಮತ್ತು ಅದರ ಪ್ರಯೋಜನ ಅಧಿಕವಾಗಿದೆ. ವಿಶ್ವದ ರಾಷ್ಟ್ರಗಳ ನಡುವೆ ವೈಷಮ್ಯ ಹೆಚ್ಚಾಗಿ ಯುದ್ಧಗಳಿಗೆ ನಾಂದಿಯಾಗಿ ವಿಶ್ವಶಾಂತಿಗೆ ಅಡ್ಡಿಯಾಗಿದೆ. ಜಗತ್ತಿನ ರಾಷ್ಟ್ರಗಳೆಲ್ಲ ಒಂದಾಗಿ ಸೌಹಾರ್ದದಿಂದ ಬಾಳಲು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಂಡು ಪರಸ್ಪರ ಸಹಕಾರ ನೀಡುತ್ತದೆ ಹಾಗೂ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸುತ್ತವೆ. ಉದಾಹರಣೆಗೆ ವಿಶ್ವಸಂಸ್ಥೆ. ಇದೆಲ್ಲ ನಮಗೆ ಗೊತ್ತಾಗ್ತದೆ. ವಿಶ್ವಸಂಸ್ಥೆಗಳ ಬಗ್ಗೆ ಅಥವಾ ದೊಡ್ಡ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಎಲ್ಲ ನಮಗೆ ರಾಜಕೀಯ ಅಧ್ಯಯನದಿಂದ ಅಥವಾ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಸಾರ್ಕ್, ಏಷ್ಯನ್ ಸಂಘ ಮುಂತಾದ ಪ್ರಾದೇಶಿಕ ಸಂಘಗಳನ್ನು ಸ್ಥಾಪಿಸಲಾಗಿದೆ. ಹಾಗೆಯೇ ಇನ್ನೂ ಮತ್ತೆ 6 ಪಾಯಿಂಟ್ ಏನು ಕೊಟ್ಟಿದ್ದಾರೆ, ಅದ್ರ ನಂತರ ಇನ್ನೂ 1-2 ಪಾಯಿಂಟನ್ನು ಬರೆದಿದ್ದಾರೆ. ಪಾಯಿಂಟಾಗಿ ಕೊಟ್ಟಿಲ್ಲ, ಬಟ್ ಅವರು ಪಾಯಿಂಟ್ ಅಂದರೆ
ಸಪ್ರೇಟಾಗಿ ಒಂದು ಹೆಸರನ್ನು ಕೊಟ್ಟಿಲ್ಲ, ಬಟ್ 7ನೇ ಪಾಯಿಂಟನ್ನು ಹೇಳಿದ್ದಾರೆ. ಸರ್ಕಾರದ ದಕ್ಷ ನಿರ್ವಹಣೆಗೆ ರಾಜ್ಯಶಾಸ್ತ್ರದ ಜ್ಞಾನ ಸ್ವಲ್ಪ ಮಟ್ಟಿಗಾದರೂ ಇದ್ದರೆ ಉತ್ತಮ ಶಾಸಕಾಂಗ ಸದಸ್ಯರಿಗೂ ಮಂತ್ರಿಗಳಿಗೂ ಸಂವಿಧಾನ ರೂಪರೇಷೆಗಳು, ಆದರ್ಶ ತತ್ವಗಳು ಮುಂತಾದ ರಾಜಕೀಯ ಸರ್ಕಾರವನ್ನು ಕುರಿತು ವಿಷಯಗಳ ಪರಿಚಯವಿದ್ದರೆ ಅವರು ಉತ್ತಮವಾಗಿ ಆಡಳಿತ ನಡೆಸಲು ಅನುವು ಮಾಡಿಕೊಟ್ಟಂತಾಗುತ್ತದೆ. 8 ರಾಜ್ಯದ ಸಮಸ್ಯೆಗಳನ್ನು ಅರಿಯಲು ಪ್ರತಿ ವ್ಯಕ್ತಿಗೂ ರಾಜ್ಯಕ್ಕೂ ಇರುವ ಸಂಬಂಧವನ್ನು ತಿಳಿಯಲು, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ಕಾನೂನುಗಳನ್ನು ಅರಿತುಕೊಳ್ಳಲು, ರಾಷ್ಟ್ರಗಳ ನಡುವಿನ ಉದ್ಭವಿಸುವ ಘರ್ಷಣೆಗಳಿಗೆ ಕಾರಣಗಳು, ನಿವಾರಣೋಪಾಯಗಳು ಇವೇ ಮೊದಲಾದ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ರಾಜ್ಯಶಾಸ್ತ್ರದ ಅಧ್ಯಯನ ಮಹತ್ವವಾಗಿದೆ. ಅಂದರೆ ನೀವು ರಾಜ್ಯಶಾಸ್ತ್ರದ ಜ್ಞಾನ ಸ್ವಲ್ಪವಿದ್ದರೆ ನಮ್ಮ ಶಾಸಕಾಂಗದಲ್ಲಿ ಏನಾಗ್ತದೆ, ಕಾರ್ಯಾಂಗದಲ್ಲಿ ಏನಾಗ್ತದೆ, ಅಂದರೆ ನಮ್ಮ ಸಂಸತ್ತಿನಲ್ಲಿ ಏನಾಗ್ತದೆ, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ರಾಜ್ಯಶಾಸ್ತ್ರದ ಅಧ್ಯಯನ ಮಹತ್ವವಾಗ್ತದೆ ಅಂತ ಒಂದು 7ನೇದು ಪಾಯಿಂಟಾಗಿ ಕೊಟ್ಟಿದ್ದಾರೆ. ಹೆಸರು ಕೊಟ್ಟಿಲ್ಲ ಪಾಯಿಂಟ್ಸಿಗೆ, ಒಟ್ಟಾರೆ ಒಂದು ಸಾರಾಂಶದ ತರಕ್ಕೂ ಕೂಡ ನೀವು ಬರಿಬಹುದು, ಇಲ್ಲ ಅದನ್ನು ಪಾಯಿಂಟ್ ವೈಸ್ ಆಗಿ ಕೂಡ ಬರಿಬಹುದು. ಇನ್ನು 8ನೇದು ರಾಜ್ಯದ ಸಮಸ್ಯೆಗಳನ್ನು ಅರಿಯಲು ಪ್ರತಿ ವ್ಯಕ್ತಿಗೂ ರಾಜ್ಯಕ್ಕಿರುವ ಸಂಬಂಧವನ್ನು ತಿಳಿಯಲು, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ಕಾನೂನುಗಳನ್ನು ಅರಿತುಕೊಳ್ಳಲು, ರಾಷ್ಟ್ರಗಳ ನಡುವೆ ಉದ್ಭವಿಸುವ ಘರ್ಷಣೆಗೆ ಕಾರಣಗಳು, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ. ಸೊ ನೀವು ಮೇಯ್ನ್ ಇದು ಬೇಕಾದರೆ ಇವೆರಡನ್ನು ಕೂಡ ನೀವು ಲಾಸ್ಟ್ ಏನು ಹೇಳಿದ್ದೀನಿ ಅದನ್ನೆಲ್ಲ ನೀವು ಸಾರಾಂಶವಾಗಿ ಅಥವಾ ಒಟ್ಟಾರೆಯಾಗಿ ಒಂದು ಬರೀಲಿಕ್ಕೆ ಹೋಗ್ಬೋದು. ಅಂದರೆ ಅಂತಾರಾಷ್ಟ್ರೀಯ ಘರ್ಷಣೆಗಳು ಯಾಕಾಗ್ತದೆ, ಅದನ್ನು ಹೇಗೆ ನಾವು ನಿಲ್ಲಿಸ್ಬೋದು, ಯಾಕೆ ಆಗ್ತದೆ, ನಿಲ್ಲಿಸುವ ಬಗೆ ಹೇಗೆ, ಅದನ್ನೆಲ್ಲ ತಿಳ್ಕೊಳ್ಬೋದು. ಅಥವಾ ನಮ್ಮ ಸಂವಿಧಾನದಲ್ಲಿ ಏನೇನಿದೆ, ಶಾಸಕಾಂಗದಲ್ಲಿ ಏನಾಗ್ತದೆ, ರಾಜಕೀಯ ವ್ಯಕ್ತಿಗಳನ್ನು ಆಯ್ಕೆ ಮಾಡೋದು ಹೇಗೆ, ಆಯ್ಕೆಯಾದರೆ ಅವರ ಕರ್ತವ್ಯಗಳೇನು, ಅವರ ಅಧಿಕಾರ ಅವಧಿ ಎಷ್ಟು, ಹೀಗೆ ಇದೆಲ್ಲವನ್ನು ತಿಳಿದುಕೊಳ್ಳಿಕ್ಕೆ ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನದಲ್ಲಿ ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಈ ಅಧ್ಯಯನದಲ್ಲಿ ಪ್ರತಿ ವ್ಯಕ್ತಿ ರಾಜ್ಯವನ್ನು ನಡೆಸುವ ಬಗೆ ಹೇಗೆ, ರಾಜ್ಯ ನಡೆಸುವ ಒಬ್ಬ ವ್ಯಕ್ತಿ ಅಧಿಕಾರಾವಧಿ ಹೇಗೆ, ಅವರನ್ನು ಆರಿಸುವುದು ಹೇಗೆ, ಹೀಗೆ ಎಲ್ಲವೂ ಅದರಲ್ಲಿ ಇರ್ತದೆ. ಸೊ ರಾಜ್ಯಶಾಸ್ತ್ರದ ಅಧ್ಯಯನ ನಾವು ಮಾಡೋದ್ರಿಂದ ಕಂಪ್ಲೀಟಾಗಿ ಒಂದು ರಾಜ್ಯದ ವ್ಯವಸ್ಥೆ ಹೇಗೆ ರೂಪುಗೊಂಡಿದೆ, ಅದನ್ನು ಹೇಗೆ ನಡೆಸ್ಕೊಂಡು ಹೋಗ್ತದೆ, ಹೇಗೆ ವಿಫಲ ಆಗ್ತದೆ, ಅದನ್ನು ಹೇಗೆ ನಾವು ಅದರ ಮಹತ್ವವನ್ನು ಹೆಚ್ಚಿಸ್ಬೋದು, ಅಥವಾ ರಾಜ್ಯದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಹೇಗೆ ನಾವು ಹೆಲ್ಪ್ ಮಾಡ್ಬೋದು, ಒಬ್ಬ ಪ್ರಜೆ ಅಥವಾ ಒಬ್ಬ ವ್ಯಕ್ತಿ, ಎಲ್ಲವನ್ನು ನಾವು ತಿಳ್ಕೊಳ್ಬೇಕಾದ್ರೆ ರಾಜ್ಯಶಾಸ್ತ್ರದ ಅಧ್ಯಯನ ಮಹತ್ವವಾಗಿರ್ತಾರೆ ಅಂತ ನಾವು ಬ್ರೀಫಾಗಿ ನಮ್ಮದೇ ಒಂದು ಸಾರಾಂಶ ನಮಗೆ ಅರ್ಥ ಆದ ರೀತಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಸೊ ನೀವು ಇದರಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವದಲ್ಲಿ ಮೇಯ್ನಾಗಿ 4 ಪಾಯಿಂಟನ್ನು ನೆನಪಿಟ್ಕೊಂಡು ಅದನ್ನು ಸ್ವಲ್ಪ ಫಸ್ಟಿಗೆ ಪೀಠಿಕೆ ಬರಿಬೇಕು. ನಮ್ಮ ಈ ಸಂಕೀರ್ಣ ಅಥವಾ ಈಗ ಕಷ್ಟದ ಪರಿಸ್ಥಿತಿಯಲ್ಲಿ ಸಂಕೀರ್ಣವಾದ ಒಂದು ಸಂದರ್ಭದಲ್ಲಿ ಜಾಗತೀಕರಣ ಅಂದರೆ ಏನೇ ದೇಶಗಳ ಮಧ್ಯೆ ಆಗುವಂಥ ಯುದ್ಧ ಅದು ಎಲ್ಲ ಆಗ್ತಾ ಇರ್ತದಲ್ಲ, ಇಂತಹ ಸಂದರ್ಭದಲ್ಲಿ ನಮಗೆ ರಾಜ್ಯಶಾಸ್ತ್ರದ ಮಹತ್ವವಾಗಿರ್ತದೆ. ಏನಾಗ್ತದೆ, ಯಾಕಾಗ್ತಿದೆ, ಹೇಗೆ ತಪ್ಪಿಸ್ಬೋದು, ಹೇಗೆ ನಿಲ್ಲಿಸ್ಬೋದು, ಹೇಗೆ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದನ್ನು ನಾವು ಫಸ್ಟ್ ಬರೆದು ಆಮೇಲೆ ಇದು 4 ಪಾಯಿಂಟ್ಸ್ ಹಾಕಿ 6 ಪಾಯಿಂಟ್ ರಾಜ್ಯ ಮತ್ತು ಸರ್ಕಾರದ ಪಾತ್ರದ ಬಗ್ಗೆ ಮಾಹಿತಿ ಪಡೆಯಬಹುದು. 2 ಪ್ರಜೆಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವು ಮೂಡಿಸುವುದು. 3 ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನು ಉಂಟು ಮಾಡುವುದು. 4 ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕಾರಿಯಾಗ್ತದೆ. 5 ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯವಾಗ್ತದೆ. 6 ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಸಂಘ ಸಂಸ್ಥೆಗಳ ಪರಿಚಯ ಆಗ್ತದೆ ರಾಜ್ಯಶಾಸ್ತ್ರದ ಅಧ್ಯಯನದಿಂದ. ಇದಿಷ್ಟನ್ನು ರಾಜ್ಯಶಾಸ್ತ್ರ ಅಧ್ಯಯನದ ಮಹತ್ವಕ್ಕೆ ನೀವು ಬರಿತಾ ಹೋಗ್ಬೋದು ಸ್ನೇಹಿತರೆ. ಧನ್ಯವಾದಗಳು.